ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಜೂನ್ ತಿಂಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಹಿಂದಿನ ಅವಧಿಯಲ್ಲಿ ಭಾಗ 1ರಲ್ಲಿ ಪ್ರಮುಖ 60 ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿತ್ತು. ಇವತ್ತಿನ ಈ ಒಂದು ಅವಧಿಯಲ್ಲಿ 61ರಿಂದ ಮುಂದುವರೆದ ಜೂನ್ ತಿಂಗಳ ಪ್ರಚಲಿತ ಘಟನೆಗಳನ್ನ ಚರ್ಚೆ ಮಾಡೋಣ. 61 2025-26ನೆಯ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಜನಗಣತಿಗಾಗಿ ಮೀಸಲಿಟ್ಟ ಹಣ ಎಷ್ಟು ಎಂಬ ಪ್ರಶ್ನೆ ಇದೆ. ಆ ಜನಗಣತಿಯನ್ನ ಮಾಡಲು ಮೀಸಲಿಟ್ಟಿರುವಂತಹ ಹಣ 25-26ನೇ ಬಜೆಟ್ನಲ್ಲಿ 575 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಟ್ಟಿದೆ. 62 2026ರಿಂದ ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಗಣತಿಯನ್ನ ಆರಂಭ ಮಾಡಲಾಗುತ್ತದೆ ಅಂತೇಳಿ ಕೇಂದ್ರ ಗೃಹ ಸಚಿವಾಲಯ ಹೇಳಿಕೆಯನ್ನ ಕೊಟ್ಟಿದೆ. ನೆಕ್ಸ್ಟ್ ಒನ್, ನಿರ್ಲಕ್ಷ್ಯದಿಂದ ಕಳೆದು ಹೋದ ಹಾಗೂ ಕಳ್ಳತನವಾದ ಮೊಬೈಲ್ಗಳನ್ನ ಪತ್ತೆ ಹಚ್ಚಿ ಜಪ್ತಿ ಮಾಡುವಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿ ಇದೆ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು? ತೆಲಂಗಾಣ. ನೆಕ್ಸ್ಟ್ ಒನ್, ನಿರ್ಲಕ್ಷ್ಯದಿಂದ ಕಳೆದು ಹೋದ ಮತ್ತು ಕಳ್ಳತನವಾದ ಮೊಬೈಲ್ಗಳನ್ನ ಪತ್ತೆ ಹಚ್ಚಿ ಜಪ್ತಿ ಮಾಡುವಲ್ಲಿ ಯಾವ ರಾಜ್ಯ 2ನೇ ಸ್ಥಾನ ಇದೆ? ಅದು ಯಾವ ರಾಜ್ಯ? ಕರ್ನಾಟಕ. ಫಸ್ಟ್ ತೆಲಂಗಾಣ ಇದೆ, 2ನೇದು ಕರ್ನಾಟಕ ಇದೆ. ನೆಕ್ಸ್ಟ್ ಒನ್, ರಾಜ್ಯದಲ್ಲಿ ಮೊದಲ ಬಾರಿಗೆ ಕೆರೆಯಲ್ಲಿ ತೇಲುವ ಸೌರ ವಿದ್ಯುತ್ ಘಟಕವನ್ನ ನಿರ್ಮಾಣ ಮಾಡಲಿದೆ ಎಂಬ ಪ್ರಶ್ನೆ ಇದೆ. ಅದು ನಿರ್ಮಾಣ ಆಗುವುದು ಕೋಲಾರ ತಾಲೂಕಿನ ಸುಗುಟು ಹೋಬಳಿಯ ಸೋಮಾಬುದಿ ಅಗ್ರಹಾರ ಕೆರೆ ನೀರಿನ ಮೇಲೆ ಅದನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತಿದೆ. ನೆಕ್ಸ್ಟ್ ಒನ್, ಅರಾವಳಿ ಪರ್ವತ ಶ್ರೇಣಿಯು ಹರಡಿಕೊಂಡಿರುವ ರಾಜ್ಯಗಳು ಯಾವುವು ಎಂಬ ಪ್ರಶ್ನೆ ಇದೆ. ಈ ಪ್ರಶ್ನೆ ಯಾಕಂತಂದ್ರ ಈ ಮೊನ್ನೆ ಏನು ಜೂನ್ 5ಕ್ಕೆ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಿದ್ರಲ್ಲ, ಆ ಆಚರಣೆ ಮಾಡುವಂತ ಸಮಯದಲ್ಲಿ ಈ ಅರಾವಳಿ ಪರ್ವತ ಶ್ರೇಣಿಗಳಿಗೆ ನರೇಂದ್ರ ಮೋದಿ ಅವರು ವಿಶೇಷವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದರಿಂದ ಈ ಪರ್ವತ ಶ್ರೇಣಿಯು ಯಾವ ರಾಜ್ಯಗಳನ್ನು ಹರಡಿಕೊಂಡಿದೆ ಅಂತ ಪ್ರಶ್ನೆ ಕೇಳಬಹುದು. ಹೀಗಾಗಿ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಅದು ಹರಡಿಕೊಂಡಿರುವಂತ ರಾಜ್ಯಗಳು ಯಾವಂತಂದ್ರೆ ಒಂದು ಗುಜರಾತ, ರಾಜಸ್ಥಾನ, ಹರಿಯಾಣ ಮತ್ತು ದೆಹಲಿ. ನೆಕ್ಸ್ಟ್ ಒನ್, ಜೂನ್ 10ಕ್ಕೆ ಭಾರತದ ಸುಭಾಷ್ ಶುಕ್ಲಾ ಬಾಹ್ಯಾಕಾಶ ಯಾತ್ರೆಯನ್ನ ಮಾಡಲು ಸಿದ್ಧತೆಯನ್ನ ನಡೆದುಕೊಳ್ಳುತ್ತಿದ್ದಾರೆ. ಅವರು ಕರೆದೊಯ್ಯುವ ಒಂದು ಭವಿಷ್ಯದ ಆಕ್ಸಿಜನ್ 4 ಮಿಷನ್ ಎಂಬ ಅಡಿಯಲ್ಲಿ ಜೂನ್ 10ಕ್ಕೆ ಏನಾಗ್ತಾರೆ, ಅವರು ಬೆಳಗ್ಗೆ 8:24 ನಾಸಾದ ಕೆನಡಿಯಲ್ಲಿರುವ ಲಾಂಚ್ ಕಾಂಪ್ಲೆಕ್ಸ್ 33A ನಿಂದ ಮಿಷನ್ ಉಡಾವಣೆ ಆಗಲಿದೆ. ಓಕೆನಾ? ಇದು ಭಾರತೀಯ ಮೊದಲ ಗಗನಯಾತ್ರೆ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೆಕ್ಸ್ಟ್ ಒನ್, ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು ಅಂತ ಪ್ರಶ್ನೆ ಕೇಳಬಹುದು. ಚಂಬಲ್, ಸಬರ್ಮತಿ ಮತ್ತು ಲೂನಿಯತ್ ಎಂಬ ನದಿಗಳು ಪ್ರಮುಖವಾದಂತ ನದಿಗಳಾಗಿವೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾದ ಭಾರತದ 2 ಜೋಗು ಪ್ರದೇಶಗಳು ಯಾವುವು ಎಂಬ ಪ್ರಶ್ನೆ ಕೇಳಬಹುದು. ಒಂದು ರಾಜಸ್ಥಾನದ ಪಲೋಡಿಯನ್ ಕಿಚನ್ ಅಂತೇಳಿ, ಹಾಗೂ ಇನ್ನೊಂದು ಯಾವುದು ಉದಯಪುರದ ಮೆನಾರ್ ಅಂತೇಳಿ. ಇವೆರಡು ಸೇರ್ಪಡೆಗೊಳ್ಳುವುದರ ಮೂಲಕ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾದ ಪ್ರದೇಶಗಳ ಸಂಖ್ಯೆ ಇಂಡಿಯಾದು 91ಕ್ಕೆ ಹೆಚ್ಚಳ ಆಗ್ತಾವ. ಎಷ್ಟು? ಮೊದಲೇಕೆ 89 ಇದ್ದು, ಇವೆರಡಾದ್ಮೇಲೆ ಅವು ಸಂಖ್ಯೆ ಎಷ್ಟಾದ್ರು 91ಕ್ಕೆ ಹೆಚ್ಚಳ ಆದವು. ನೆಕ್ಸ್ಟ್ ಒನ್, ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ 2025ರ ಮಿಶ್ರ ಡಬಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡವ್ರು ಯಾರು ಅಂತ ಪ್ರಶ್ನೆ ಕೇಳಬಹುದು. ಗೆದ್ದುಕೊಂಡಂತ ವ್ಯಕ್ತಿಗಳು ಯಾರಂತಂದ್ರ ಇಟಲಿಯ ಸಾರಾ ಇರಾನಿನ್, ಆಂಡ್ರೆ ವಾಮ್ಸೋವಿ ಜೋಡಿ ಏನಾಗ್ತಾರ ಈ ಒಂದು ಪ್ರಶಸ್ತಿಯನ್ನ ಗೆದ್ದುಕೊಳ್ತಾರ. ಅಮೆರಿಕದ ಟೇಲರ್ ಟೋನ್ಸ್ಡೆಂಡ್, ಇವಾನ್ ಕಿಂಗ್ ಜೋಡಿ ಏನಾಗ್ತಾರ ರನ್ನರ್ ಅಪ್ ಆಗಿ ಹೊಮ್ತಾರ. 2024ರಲ್ಲಿ ಸಾರಾ ಮತ್ತು ವಾಮ್ಸೋವಿ ಜೋಡಿ ಅಮೆರಿಕ ಓಪನ್ ಟೂರ್ನಿಯಲ್ಲಿ ಕೂಡ ಪ್ರಶಸ್ತಿಯನ್ನ ಗೆದ್ದಿದ್ದರು. 2024ರಲ್ಲಿ ಅಮೆರಿಕ ಓಪನ್, 2025ರಲ್ಲಿ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯನ್ನ ಗೆದ್ದುಕೊಂಡಿದ್ದಾರೆ. ನೆಕ್ಸ್ಟ್ ಒನ್, ದೇಶದ ಒಟ್ಟು ಸಾಕ್ಷರತೆ ಪ್ರಮಾಣ ಎಷ್ಟು 2020ರ ಅನುಗುಣವಾಗಿ ಎಷ್ಟೈತಿ? 80.9 ಐತಿ. 2011 ಜನಗಣತಿ ಎಷ್ಟಿತ್ತು? 74.04 ಇತ್ತು. 20ಕ್ಕೆ ಹೋಲಿಕೆ ಮಾಡಿದಾಗ ಅದರ ಸಾಕ್ಷರತೆ ಪ್ರಮಾಣ 80ರಷ್ಟು ಸ್ವಲ್ಪ ಹೆಚ್ಚಳ ಆಗಿದೆ. ದೇಶಗಳ ನಗರ ಪ್ರದೇಶಗಳ ಸಾಕ್ಷರತೆ ಪ್ರಮಾಣ ಎಷ್ಟು? 88.9. ದೇಶದ ಗ್ರಾಮೀಣ ಪ್ರದೇಶಗಳ ಸಾಕ್ಷರತೆ ಪ್ರಮಾಣ ಎಷ್ಟು?
77.5. ಓಕೆನಾ. ಹಿಂಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಇನ್ನೂ ಕೂಡ ಏನಿದೆ ಕಡಿಮೆ ಇದೆ. 73. 7+ ಅಂದ್ರೆ 7 ವರ್ಷದ ಹೆಚ್ಚಿನಕ್ಕಿಂತ ವಯಸ್ಸಿನವರಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವಂತ ರಾಜ್ಯಗಳು ಯಾವ ಅಂತ ಕೇಳಬಹುದು. ಮಿಜೋರಾಂ, ಲಕ್ಷದ್ವೀಪ ಮತ್ತು ಕೇರಳ ಇವು ಟಾಪ್ ಇದೆ. ಇನ್ನು ಕಡಿಮೆ ಪ್ರಮಾಣದಲ್ಲಿ 7+ ಗಿಂತ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತ ರಾಜ್ಯಗಳು ಯಾವ ಅಂತಂದ್ರೆ ಬಿಹಾರ್ ಕೊನೆ ಸ್ಥಾನದೊಳಗೈತಿ. ಅದನ್ನ ಬಿಟ್ಟರೆ ಮಧ್ಯಪ್ರದೇಶ, ರಾಜಸ್ಥಾನ ಇವು ಕೆಳಗಿನ ಕಡಿಮೆ ಸಾಕ್ಷರತೆ, ಮೇಲಿನ ಹೆಚ್ಚಿನ ಸಾಕ್ಷರತೆಯನ್ನು ಹೊಂದಿರುವಂತ ರಾಜ್ಯಗಳು. ನೆಕ್ಸ್ಟ್ ಒನ್, 7 ವರ್ಷ ಮೇಲ್ಪಟ್ಟ ಪುರುಷರ ಸಾಕ್ಷರತೆ ಪ್ರಮಾಣ ಎಷ್ಟಂತ ಕೇಳಬಹುದು. 87.2. ನೆಕ್ಸ್ಟ್ ಒನ್, 7 ವರ್ಷ ಮೇಲ್ಪಟ್ಟ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಎಷ್ಟಂತ ಕೇಳಬಹುದು. 74.6. ನೆಕ್ಸ್ಟ್ ಒನ್, ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ 5 ಟಾಪ್ ರಾಜ್ಯಗಳು ಯಾವುವು. ಇತ್ತೀಚಿನಗೆ ವರದಿ ಬಂದಂತ ವರದಿ ಅನುಗುಣವಾಗಿ ಫಸ್ಟ್ ಮೊದಲೇ ಕೇರಳ ಇತ್ತು. ಈ ಕೇರಳವನ್ನ ಹಿಂದಕ್ಕೆ ಮಿಜೋರಾಂ ರಾಜ್ಯ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. ಅದು 98.2 ಸಾಕ್ಷರತೆನ ಹೊಂದೈತಿ. ಸೆಕೆಂಡ್ ಪ್ಲೇಸ್ ಒಳಗೆ ಲಕ್ಷದ್ವೀಪ ಇದೆ, ಅದು 97.3 ಇದೆ. ಕೇರಳ 3ನೇ ಸ್ಥಾನಕ್ಕೆ ಬಂದಿದೆ, 95.3. ತ್ರಿಪುರ 4ನೇ ಸ್ಥಾನ 93.7. ಗೋವಾ 4ನೇ ಸ್ಥಾನ 93.6 ಸಾಕ್ಷರತೆಯನ್ನ ಹೊಂದಿವೆ. ನೆಕ್ಸ್ಟ್ ಒನ್, ವಿಶ್ವದಲ್ಲಿ ಅತಿ ಹೆಚ್ಚು ಅಕ್ಷರಸ್ಥ ಹೊಂದಿರುವ ಪ್ರದೇಶಗಳು ಯಾವುವು ಅಂತ ಕೇಳಬಹುದು. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತ ಅಥವಾ ಅಕ್ಷರಸ್ಥ ಹೊಂದಿರುವಂತ ಪ್ರದೇಶ ಯಾವಂತಂದ್ರೆ ಉತ್ತರ ಅಮೆರಿಕ, ಅದು 98.74 ಇದೆ. ಅದನ್ನ ಬಿಟ್ಟರೆ ಲ್ಯಾಟಿನ್ ಅಮೆರಿಕ 94.6 ಇದೆ. ಅದನ್ನ ಬಿಟ್ಟರೆ ದಕ್ಷಿಣ ಏಷಿಯಾ 74.38 ಇದೆ. ಅದನ್ನ ಬಿಟ್ಟರೆ ಸಬ್ ಸಹರಾ ಆಫ್ರಿಕಾ 67.71 ಇದೆ. ನೆಕ್ಸ್ಟ್ ಒನ್, ವಿಶ್ವದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ದೇಶಗಳು ಯಾವುವು ಅಂತ ಕೇಳಬಹುದು. ಉಜ್ಕಿಸ್ತಾನ್ ಟಾಪ್ 1 ಒಳಗಿದೆ, ಅದು 100% ಸಾಕ್ಷರತೆಯನ್ನು ಹೊಂದೈತಿ. ಸೆಕೆಂಡ್ ಪ್ಲೇಸ್ ಒಳಗ ಸ್ಯಾನ್ ಮ್ಯಾರಿನೋ ಐತಿ, ಅದು 99.91 ಐತಿ. ನೆಕ್ಸ್ಟ್ ಜಾರ್ಜಿಯಾ, ಅಲ್ಬೇನಿಯಾ ಮತ್ತು ಬೋಸ್ನಿಯಾ ಇವು ವಿಶ್ವದ ಟಾಪ್ 5 ಸಾಕ್ಷರತೆಯನ್ನು ಹೊಂದಿರುವಂತ ದೇಶಗಳು. ನೆಕ್ಸ್ಟ್ ಒನ್, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ದುರಂತ ತನಿಖೆಗೆ ಯಾರ ನೇತೃತ್ವದ ಆಯೋಗವನ್ನ ರಾಜ್ಯ ಸರ್ಕಾರ ನೇಮಕವನ್ನ ಮಾಡಿದೆ ಅಂತ ಪ್ರಶ್ನೆ ಕೇಳಬಹುದು. ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ಅವರ ಆಯೋಗವನ್ನ ನೇಮಕವನ್ನ ಮಾಡಿದೆ. ನೆಕ್ಸ್ಟ್ ಒನ್, ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ 2025ರ ಮಹಿಳಾ ವಿಭಾಗದಲ್ಲಿ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದಂತ ಮಹಿಳೆ ಯಾರಂತ ಕೇಳಬಹುದು. ಗೆದ್ದಂತ ಮಹಿಳೆ ಯಾರಂತಂದ್ರ ಅಮೆರಿಕ ದೇಶದ ಕೋಕೋ ಗಾಪ್ ಎಂಬ ಮಹಿಳೆ ಏನಾಗ್ತಾರ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ನೆಕ್ಸ್ಟ್ ಒನ್, ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ 2025 ಮಹಿಳಾ ವಿಭಾಗದಲ್ಲಿ ಸಿಂಗಲ್ಸ್ ನಲ್ಲಿ ರನ್ನರ್ ಅಪ್ ಆದವರು ಯಾರು ಅಂತ ಪ್ರಶ್ನೆ ಕೇಳಬಹುದು. ಬೆಲ್ರೋಸ್ ದೇಶದ ಅರಿನಾ ಸಬ್ಲೇಕಾ 82. ಇತ್ತೀಚೆಗೆ ಬಾಹ್ಯಾಕಾಶ ವಲಯ ನೀತಿಯನ್ನ ಅಳವಡಿಸಿಕೊಂಡಂತ ರಾಜ್ಯ ಯಾವುದು ಕೇಳಬಹುದು. ಇತ್ತೀಚೆಗೆ ಯಾವುದು? ತಮಿಳುನಾಡ. ಇದಕ್ಕಿಂತ ಹಿಂದ್ಗಡೆ ಕರ್ನಾಟಕ ಮತ್ತು ಗುಜರಾತ್ ಈ ನೀತಿಯನ್ನ ಅಳವಡಿಸಿಕೊಂಡಂತ ರಾಜ್ಯಗಳಾಗಿವೆ. ನೆಕ್ಸ್ಟ್ ಒನ್, ಗೃಹ ಸಚಿವಾಲಯವು ತನ್ನ 2023 ಮತ್ತು 24ರ ವರದಿಯಲ್ಲಿ ಭಾರತದ ಕರಾವಳಿ ಉದ್ದವನ್ನ 11,098.8 ಕಿಲೋಮೀಟರ್ಗೆ ನವೀಕರಿಸಿದೆ. ಎಷ್ಟು? 11,098.8 ಕಿಲೋಮೀಟರ್ಗೆ ನವೀಕರಿಸಿದೆ. ಇದಕ್ಕಿಂತ ಮೊದಲೇಕ ಭಾರತದ ಕರಾವಳಿ ಎಷ್ಟಿತ್ತು? 7,516.6 ಕಿಲೋಮೀಟರ್ ಇತ್ತು. ಓಕೆನಾ, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ ನೆನ್ಪಿಟ್ಕೋಬೇಕು ನೀವು. ಓಕೆನಾ. 84. ಇತ್ತೀಚೆಗೆ ರಷ್ಯಾ ದೇಶ ಅಭಿವೃದ್ಧಿಪಡಿಸಿದ ಖಂಡಾಂತರ ಕ್ಷಿಪಣಿ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಅದ್ಯಾವಂತಂದ್ರ RS-24 ಯಾಕ್ಸ್ ಅಂತೇಳಿ. ನೆಕ್ಸ್ಟ್ ಒನ್, ಇತ್ತೀಚೆಗೆ ನೀತಿ ಆಯೋಗದ ಆಡಳಿತ ಮಂಡಳಿಯ ಸಭೆ ಜರುಗಿದ್ದು ಇದು ಎಷ್ಟನೇ ಸಭೆಯಾಗಿದೆ ಅಂತ ಕೇಳಬಹುದು. ಇದು 10ನೇ ಸಭೆ. ನೆಕ್ಸ್ಟ್ ಒನ್, ಭಾರತವು ವಿಶ್ವದಲ್ಲಿ ಎಷ್ಟನೆಯ ಅತಿ ದೊಡ್ಡ ಹತ್ತಿ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟ್ರವಾಗಿದೆ? ಎಷ್ಟು? 2. 2025ರ ಭೌತಶಾಸ್ತ್ರದ ಬ್ರೇಕ್ ಥ್ರೋ ಪ್ರಶಸ್ತಿಯನ್ನು ಯಾವ ದೇಶ ಪಡೆದುಕೊಂಡಿದೆ? ಅದು ನಮ್ಮ ಭಾರತ ದೇಶ. ನೆಕ್ಸ್ಟ್ ಒನ್, 45ನೇ ಆಸಿಯಾನ್ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಬಹುದು. ಅದು ನಡೆದಲ್ಲಿ ಮಲೇಷಿಯಾದ ಕೊಲಾಲಂಪುರ್ ಅಂತೇಳಿ. ಆ ಒಂದು ಶೃಂಗಸಭೆಯ ಥೀಮ್ ಏನು? ಒಳಗೊಳ್ಳುವಿಕೆ ಮತ್ತು ಸುಸ್ಥಿರತೆ. ಓಕೆನಾ. 89. ಅತಿ ಹೆಚ್ಚು ಬಾಳೆಹಣ್ಣು ಉತ್ಪಾದಿಸುವ ದೇಶ ಯಾವುದು? ಅದು ನಮ್ಮ ಭಾರತ. ಆಂಧ್ರ ಪ್ರದೇಶವು ಅತಿ ದೊಡ್ಡ ಬಾಳೆಹಣ್ಣು ಉತ್ಪಾದಿಸುವ ರಾಜ್ಯವಾಗಿದ್ದು
ಅತಿ ಹೆಚ್ಚು ಬಾಳೆಹಣ್ಣು ಉತ್ಪಾದನೆ ಮಾಡುವಂತ ಜಗತ್ತೊಳಗ ದೇಶ ಯಾವುದು? ಅದು ನಮ್ಮ ಭಾರತ. ಇನ್ ಇಂಡಿಯಾದೊಳಗ ಅತಿ ಹೆಚ್ಚು ಬಾಳೆಹಣ್ಣು ಉತ್ಪಾದಿಸುವ ರಾಜ್ಯ ಯಾವುದು? ಆಂಧ್ರ ಪ್ರದೇಶ ಫಸ್ಟ್ ಐತಿ. ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಒನ್ ಕರ್ನಾಟಕ, ತಮಿಳುನಾಡು ಮತ್ತು ಉತ್ತರ ಪ್ರದೇಶಗಳು. ನೆಕ್ಸ್ಟ್ ಒನ್, ವಿಶ್ವದ ಮೂರನೆಯ ಅತಿ ಎತ್ತರದ ಪರ್ವತ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಅದ್ಯಾವುದು? ಕಾಂಚನ ಚುಂಗ ಪರ್ವತ ಅಂತೇಳಿ. ಅದ್ರ ಎತ್ತರ ಎಷ್ಟೈತಿ? 8586 ಮೀಟರ್ ಎತ್ತರ ಐತಿ. ಇದು ಭಾರತದ ಸಿಕ್ಕಿಂ ಮತ್ತು ಪೂರ್ವ ನೇಪಾಳದ ನಡುವಿನ ಗಡಿಯಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸಸಿ ನೆಡುವ ಹಬ್ಬವಾದ ಚಟಡಿ ಉತ್ಸವವನ್ನ ಆಚರಣೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಬಹುದು. ಅದು ಯಾವುದು? ಕೇರಳ. ನೆಕ್ಸ್ಟ್ ಒನ್, 2024 ವರ್ಷವು ಅತಿ ಹೆಚ್ಚು ಬೇಸಿಗೆಯ ದಾಖಲೆಯ ವರ್ಷವಾಗಿ ದಾಖಲೆಯಾಗಿದೆ. ಅದು ದಾಖಲೆ ಅಂತ ವರ್ಷ ಎಷ್ಟಂತಂದ್ರ 1.5 ಡಿಗ್ರಿ ಸೆಲ್ಸಿಯಕ್ಕಿಂತ ಹೆಚ್ಚಿನ ತಾಪಮಾನವನ್ನು ತಲುಪಿದ ಮೊದಲ ವರ್ಷವಾಗಿದೆ. ಮುಂದಿನ ಇನ್ನೂ 5 ವರ್ಷಗಳಲ್ಲಿ ಜಾಗತಿಕ ತಾಪಮಾನವು 1.5 ಡಿಗ್ರಿ ಸೆಲ್ಸಿಯಸ್ ಮೀರುವ ಸಾಧ್ಯತೆ ಇದೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ವರದಿಯನ್ನ 25-29 ಬಿಡುಗಡೆ ಮಾಡಿದೆ. ನೋಡ್ರಿ, ಎಷ್ಟು ಯಾವುದು? 2024 1.5 ಡಿಗ್ರಿ ಸೆಲ್ಸಿಯಸ್. ಇನ್ನೂ ಮುಂದಿನ 5 ವರ್ಷಗಳಲ್ಲಿ ಅದಕ್ಕಿಂತ ಹೆಚ್ಚಳ ಆಗ್ತದ ಎಂಬ ಆಘಾತಕಾರಿ ಒಂದು ವರದಿಯನ್ನ ವಿಶ್ವ ಹವಾಮಾನ ಸಂಸ್ಥೆ ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಒನ್, ಗಾಡ್ಸ್ ಇಂಡಿಯಾ ಸಮೀಕ್ಷೆ ಪ್ರಕಾರ ತಂಬಾಕು ಬಳಕೆಯಲ್ಲಿ ಭಾರತ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ? ಎಷ್ಟನೇ ಸ್ಥಾನ? 2ನೇ ಸ್ಥಾನ. ನೆಕ್ಸ್ಟ್ ಒನ್, ಕೇಂದ್ರ ತನಿಖಾ ದಳ ಇತ್ತೀಚೆಗೆ ಆರಂಭಿಸಿದ ಅಂತಾರಾಷ್ಟ್ರೀಯ ಸೈಬರ್ ಅಪರಾಧ ಜಾಲ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಆ ಜಾಲ ಯಾವಂತಂದ್ರ ಆಪರೇಷನ್ ಚಕ್ರ ವಿ ಅಂತೇಳಿ. ನೆಕ್ಸ್ಟ್ ಒನ್, ಶಿರುವಿ ಲೀಲಿ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತ ಪ್ರಶ್ನೆ ಕೇಳಬಹುದು. ಅದು ಯಾವ ರಾಜ್ಯ? ಮಣಿಪುರ ರಾಜ್ಯದಲ್ಲಿ ನಡೆಯುತ್ತದೆ. ಇದು ಮೊದಲಕ್ಕೂ 2017ರಲ್ಲಿ ಆರಂಭವಾಯಿತು. ಯಾವ ಒಂದು ಉತ್ಸವ ಐತಲ್ಲ, ಸಿರುವಿ ಲೀಲಿ ಎಂಬ ಹೂ ಇದೆಯಲ್ಲ, ಅದು ಮಣಿಪುರ ರಾಜ್ಯದ ರಾಜ್ಯ ಹೂವಾಗಿದೆ. ಅದನ್ನ 1989ರಲ್ಲಿ ರಾಜ್ಯ ಹೂ ಅಂತೇಳಿ ಘೋಷಣೆಯನ್ನ ಮಾಡಲಾಗಿದೆ. ನೆಕ್ಸ್ಟ್ ಒನ್, ಬ್ರಿಕ್ ರಾಷ್ಟ್ರಗಳ ಸ್ಥಾಪಿಸಿದ NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಹೊಸ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾದ ದೇಶ ಯಾವುದು ಅಂತ ಕೇಳಬಹುದು. ಅಲ್ಜೇರಿಯಾ. ಓಕೆನಾ? ನೆಕ್ಸ್ಟ್ ಒನ್, ಮೈಸೂರು ಸ್ಯಾಂಡಲ್ ಸೋಪಿಗೆ ಯಾರನ್ನ ರಾಯಭಾರಿಯಾಗಿ ನೇಮಕವನ್ನ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಬಹುದು. ನಟಿ ತಮನ್ನಾ ಭಾಟಿಯಾ. ನೆಕ್ಸ್ಟ್ ಒನ್, ಈಶಾನ್ಯ ರಾಜ್ಯದ ಮೊದಲ ಭೂಶಾಖ ಉತ್ಪಾದನಾ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂತ ಪ್ರಶ್ನೆ ಕೇಳಬಹುದು. ಅದೇನಂತಂದ್ರ ಅರುಣಾಚಲ ಪ್ರದೇಶದ ಖಾಮಿಂಗ್ ಜಿಲ್ಲೆಯ ದಿರಾಂಗದಲ್ಲಿ ಸ್ಥಾಪನೆಯನ್ನ ಮಾಡಲಾಗುತ್ತಿದೆ. ನೆಕ್ಸ್ಟ್ ಒನ್, ಏಸಿಯನ್ ಅಭಿವೃದ್ಧಿ ಬ್ಯಾಂಕ್ ADB ಆಡಳಿತ ಮಂಡಳಿಯ 58ನೇ ವಾರ್ಷಿಕ ಸಭೆ ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಕೇಳಬಹುದು. ಅದೆಲ್ಲಿ? ಇಟಲಿ ದೇಶ ಒಳಗ 58ನೇ ಸಭೆ ನಡೆಯಿತು. ನೆಕ್ಸ್ಟ್ ಒನ್, ಶಾಲೆ ಬಿಟ್ಟ ಮಕ್ಕಳನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತೆ ಸೇರಿಸಲು ನೈ ದಿಶಾ ಉಪಕ್ರಮವನ್ನ ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಬಹುದು. ಅದು ಯಾವ ನಗರ? ದೆಹಲಿ. ನೆಕ್ಸ್ಟ್ ಒನ್, ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರದಿ 2025 ಬಿಡುಗಡೆಯಾಗಿದೆ. ಈ ವರದಿಯನ್ನ ಪ್ರಕಟಣೆ ಮಾಡುವಂತಹ ಸಂಸ್ಥೆ ಯಾವುದು? UNDP. ಈ HDI ಪರಿಕಲ್ಪನೆಯನ್ನು ಕೊಟ್ಟವರು ಯಾರು? 1990ರಲ್ಲಿ ಮಹಿಬೂಬ್ ಉಲ್ಲಕ್ ಅಂತೇಳಿ. ಇದು ಎಷ್ಟು ಆಯಾಮಗಳನ್ನ ಒಳಗೊಂಡಿದೆ? 3 ಆಯಾಮಗಳನ್ನ ಒಳಗೊಂಡಿದೆ. ಒಂದು ಜೀವಿತಾವಧಿ, 2 ವಯಸ್ಕರ ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು, ಇನ್ನೊಂದು ಯಾವುದು? ಜೀವನ ಮಟ್ಟ. ಇಲ್ಲಿ ನೋಡ್ರಿ, 2025 HDI ರ್ಯಾಂಕಿಂಗ್ ನಲ್ಲಿ ಐಸ್ಲ್ಯಾಂಡ್ ದೇಶ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ಅದರ ಮೌಲ್ಯ ಎಷ್ಟು? 0.972. ಐಸ್ಲ್ಯಾಂಡ್ ನಂತರ 2ನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹ ದೇಶ ನಾರ್ವೆ. 3ನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಸ್ಥಾನವನ್ನ ಪಡೆದುಕೊಂಡಿದೆ. ಈ HDI ರ್ಯಾಂಕಿಂಗ್ ನಲ್ಲಿ ನಮ್ಮ ಭಾರತ ದೇಶದ ಸ್ಥಾನ ಎಷ್ಟಂತಂದ್ರ 130ನೇ ಸ್ಥಾನ. ದಕ್ಷಿಣ ಸುಡಾನ್ HDI ರ್ಯಾಂಕಿಂಗ್ ನಲ್ಲಿ ಕೊನೆ ಸ್ಥಾನವನ್ನ ಪಡೆದುಕೊಂಡಿದೆ. ಫಸ್ಟ್ ಐಸ್ಲ್ಯಾಂಡ್, ಸೆಕೆಂಡ್ ನಾರ್ವೆ, ಸ್ವಿಟ್ಜರ್ಲ್ಯಾಂಡ್ ಥರ್ಡ್, ಇಂಡಿಯಾ 130, ದಕ್ಷಿಣ ಸುಡಾನ್ ಕೊನೆ ಸ್ಥಾನವನ್ನ ಪಡೆದುಕೊಂಡಿದೆ. ಅದರಂತೆ ಚೀನಾ 75ನೇ ಸ್ಥಾನ, ಶ್ರೀಲಂಕಾ 78ನೇ ಸ್ಥಾನ, ನೇಪಾಳ 145, ಮಯನ್ಮಾರ್ 149, ಪಾಕಿಸ್ತಾನ 168ನೇ ಸ್ಥಾನವನ್ನ 2025 HDI ರ್ಯಾಂಕಿಂಗ್ ನಲ್ಲಿ ಪಡೆದುಕೊಂಡಿವೆ. ನೆಕ್ಸ್ಟ್ ಒನ್, 2025 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಬಿಡುಗಡೆಯಾಗಿದೆ.
ಆ ಒಂದು ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನವನ್ನು ಹೊಂದಿರುವಂತ ದೇಶ ನಾರ್ವೆ ದೇಶ. ಅದಾದ್ಮೇಲೆ ಎರಡನೇ ಸ್ಥಾನ ಎಸ್ಟೋನಿಯಾ, ಮೂರನೇ ಸ್ಥಾನ ನೆದರ್ಲ್ಯಾಂಡ್ಸ್. ಆಮೇಲೆ ನಮ್ಮ ಸ್ಥಾನ ಎಷ್ಟಂತಂದ್ರ 151ನೇ ಸ್ಥಾನವನ್ನ ಪಡೆದೆ. ಫಸ್ಟ್ ನಾರ್ವೆ, ಸೆಕೆಂಡ್ ಎಸ್ಟೋನಿಯಾ, ನೆದರ್ಲ್ಯಾಂಡ್ಸ್ ಥರ್ಡ್ ಒನ್, ನಮ್ಮ ಸ್ಥಾನ 151. HDI ಒಳಗ 130. ಇನ್ನು ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ 151. ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಕೊನೆ ಸ್ಥಾನ ಯಾವ ಅಂತಂದ್ರ ಎರಟಿಯ ಕೊನೆ ಸ್ಥಾನವನ್ನ ಪಡೆದುಕೊಂಡಿದೆ. ನೆಕ್ಸ್ಟ್ ಒನ್, IMF ನ ನೂತನ ಕಾರ್ಯನಿರ್ವಾಹಕ ನಿರ್ದೇಶಕರು ಯಾರಂತ ಕೇಳಬಹುದು. ಪರಮೇಶ್ವರನ್ ಅಯ್ಯರ್ ಅಂತೇಳಿ. ಪುಷ್ಕರ್ ಕುಂಭ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಅದು ಉತ್ತರಾಖಂಡ. ಅದು 12 ವರ್ಷಕ್ಕೊಮ್ಮೆ ನಡೆಯುವಂತ ಒಂದು ಮೇಳವಾಗಿದೆ. 58ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ರಾಮಭದ್ರಾಚಾರ್ಯ ಮತ್ತು ಗುಲ್ಜಾರ್ ಅಂತೇಳಿ ಇವರು 58ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇದು ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವವಾಗಿದೆ. 1961ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಮೊದಲ ಕೃತಿ ಯಾವಂತಂದ್ರ ಅದು ಒಡ್ಕೊಳಲ್ ಅಂತೇಳಿ, ಬಿದರಿನ ಕೊಳಲು ಅಂತೇಳಿ. ಪಡೆದುಕೊಂಡಂತ ವ್ಯಕ್ತಿ ಯಾರಂತಂದ್ರ ಮಲಯಾಳಿಯಂ ವ್ಯಕ್ತಿ ಆದಂತ ಜಿ ಶಂಕರ್ ಕುರುಪ್ ಏನ್ ಮಾಡ್ತಾನ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ನೆಕ್ಸ್ಟ್ ಒನ್, ವಿಶ್ವ ಆಹಾರ ಸುರಕ್ಷತಾ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಜೂನ್ 7. 2019ರಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡಲಾಯಿತು. ಇನ್ನು 2025ರ ಥೀಮ್ ಏನಂತಂದ್ರ ಆಹಾರ ಸುರಕ್ಷತೆ ಪ್ರತಿಯೊಬ್ಬರ ಜವಾಬ್ದಾರಿ. ನೆಕ್ಸ್ಟ್ ಒನ್, ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಎಷ್ಟನೇ ಸ್ಥಾನ? 3ನೇ ಸ್ಥಾನ. ಇನ್ನು ಪವನ ವಿದ್ಯುತ್ ನಲ್ಲಿ 4ನೇ ಸ್ಥಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ 4ನೇ ಸ್ಥಾನವನ್ನು ಭಾರತವು ಒಳಗೊಂಡಿದೆ. ನೆಕ್ಸ್ಟ್ ಒನ್, ಕೆನಡಾ ನೂತನ ಪ್ರಧಾನಿ ಯಾರು ಅಂತ ಕೇಳಬಹುದು. ಇತ್ತೀಚೆಗೆ ನೇಮಕವಾದ ಪ್ರಧಾನಿ ಯಾರು? ಮಾರ್ಕ್ ಕರ್ನಿ ಅಂತೇಳಿ. ಇದೇ ಪ್ರಶ್ನೆ ಯಾಕಂತಂದ್ರೆ ಈ ವರ್ಷ G7 ಒಕ್ಕೂಟ ಶೃಂಗಸಭೆ ಕೆನಡಾ ದೇಶದಲ್ಲಿ ನಡೆಯುತ್ತದೆ. ಹಿಂಗಾಗಿ G7 ದೇಶ ರಾಷ್ಟ್ರಗಳು ಯಾವಂತಂದ್ರ ಫ್ರಾನ್ಸು, ಜರ್ಮನಿ, ಬ್ರಿಟನ್, ಇಟಲಿ, ಅಮೆರಿಕ ಮತ್ತು ಕೆನಡಾ. ಈ ಒಂದು ಶೃಂಗಸಭೆಗೆ ಭಾರತದ ಆಹ್ವಾನವನ್ನ ಕೊಡಲಾಗಿದೆ. ಹೀಗಾಗಿ ನರೇಂದ್ರ ಮೋದಿ ಅಲ್ಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನೆಕ್ಸ್ಟ್ ಒನ್, ಪ್ರಸ್ತುತ ದೇಶವು ಎಷ್ಟು ರಾಷ್ಟ್ರಗಳಿಂದ ವಿದೇಶಿ ನೇರ ಬಂಡವಾಳವನ್ನ FDIನ ಸ್ವೀಕರಿಸುತ್ತಿದೆ ಅಂತ ಪ್ರಶ್ನೆ ಕೇಳಿದೆ. ನಾವು ಪ್ರಸ್ತುತ 112 ದೇಶಗಳಿಂದ FDIನ ಸ್ವೀಕಾರವನ್ನ ಮಾಡಕತ್ತೆ. 110. ಕೋವಿಡ್ ಹಗರಣದ ತನಿಖೆಯ ಸಂಬಂಧ ರಚಿಸಲಾಗಿದ್ದ ಆಯೋಗ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಅದು ಕರ್ನಾಟಕ ನೇಮಕ ಮಾಡಿದ್ದು. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿಕುನಾ ನೇತೃತ್ವದ ಆಯೋಗವನ್ನ ನೇಮಕ ಮಾಡಲಾಗಿತ್ತು. ಅದು ಮಂಗಳೂರಲ್ಲಿ ಆದಂತ ಒಂದು ಏನದು ಮೆಡಿಕಲ್ ಇದೆಯಲ್ಲ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಿತ್ತು. ಅದನ್ನ ತನಿಖೆ ಮಾಡಕ್ ಆಯೋಗ ನೇಮಕ ಮಾಡಲಾಗಿತ್ತು. ಅದರ ಅವಧಿಯನ್ನ ಆಗಸ್ಟ್ 31ಗೆ ವಿಸ್ತರಣೆಯನ್ನ ಮಾಡಲಾಗಿದೆ. ನೆಕ್ಸ್ಟ್ ಒನ್, 2011-12ರಲ್ಲಿ ಭಾರತದ ಬಡತನ ಪ್ರಮಾಣ ಎಷ್ಟು? 27.1 ಇತ್ತು. ಈಗ 2022 ಮತ್ತು 23ರಲ್ಲಿ 27ರಿಂದ 5.3ಕ್ಕೆ ಬಡತನ ಪ್ರಮಾಣ ಕಡಿಮೆ ಆಗಿದೆ ಅಂತೇಳಿ ವಿಶ್ವ ಬ್ಯಾಂಕು ವರದಿಯನ್ನ ಬಿಡುಗಡೆ ಮಾಡಿದೆ. 27 ಇತ್ತು, 5.3 ಅಷ್ಟು ಕಡಿಮೆ ಆಗಿದೆ. ನೆಕ್ಸ್ಟ್ ಒನ್, 2011 ಮತ್ತು 12ರಲ್ಲಿ 34 ಕೋಟಿ ಬಡವರು ದೇಶದಲ್ಲಿ ವಾಸ ಮಾಡ್ತಿದ್ರು. ಈಗ 34 ಕೋಟಿ ಬಡವರು ಇದ್ರಲ್ಲ 22 ಮತ್ತು 23ನೇ ಸಾಲಿನಲ್ಲಿ 7.5 ಕೋಟಿಗೆ ಇಳಿಕೆ ಆಗಿದೆ ಅಂತೇಳಿ ವಿಶ್ವ ಬ್ಯಾಂಕು ವರದಿಯನ್ನ ಬಿಡುಗಡೆ ಮಾಡಿದೆ. ವಿಶ್ವ ಬ್ಯಾಂಕಿನ ಪ್ರಕಾರ ಒಬ್ಬ ವ್ಯಕ್ತಿ 250 ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡುವವರನ್ನ ಬಡವರಂತೇಳಿ, ಏನು 250 ರೂಪಾಯಿ ಖರ್ಚು ಮಾಡಕ್ ಸಾಧ್ಯ ಆಗ್ಲಿಕ್ಕಂತಂದ್ರ ಅವ್ ನಾವೇನ್ ಕರಿತೀವಿ? ಬಡವ ಅಂತ ಕರಿತೀವಿ. ಇನ್ನು ಹೆಚ್ಚಿನ ಮಾಹಿತಿ ಐತಿ ನೋಡ್ರಿ. ಗ್ರಾಮೀಣ ಬಡತನವು 18.4ರಿಂದ 2.8ಕ್ಕೆ ಕಡಿಮೆ ಆಗಿದೆ. ಇನ್ನು ನಗರದ ಬಡತನ 10.7ರಿಂದ 1.1ಕ್ಕೆ ಕಡಿಮೆ ಆಗೈತೆ ಅಂತೇಳಿ ವಿಶ್ವ ಬ್ಯಾಂಕು ವರದಿಯನ್ನ ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಒನ್, ಆಂಧ್ರದಲ್ಲಿ ಕೆಲಸದ ಅವಧಿಯನ್ನು ಎಷ್ಟು ಗಂಟೆ ಹೆಚ್ಚಳ ಮಾಡಲಾಗಿದೆ? 9ರಿಂದ 10 ಗಂಟೆಗೆ ಕೆಲಸದ ಅವಧಿಯನ್ನ ಹೆಚ್ಚಳ ಮಾಡಲಾಗಿದೆ. ನೆಕ್ಸ್ಟ್ ಒನ್, ವಿಶ್ವ ಸಾಗರದ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತದೆ? ಯಾವಾಗ? ಜೂನ್ 8. ಓಕೆನಾ? ಇವತ್ತಿನ ಈ ಅವಧಿಯಲ್ಲಿ ಜೂನ್ ತಿಂಗಳ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ 115 ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆಗಳನ್ನ ಮುಂದಿನ ನಾಳೆ ಅಥವಾ ನಾಡಿದ್ದು ವಿಡಿಯೋನ ಅಪ್ಲೋಡ್ ಮಾಡಲಾಗ್ತದೆ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ
ಫಾರ್ವರ್ಡ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ. ನಮಸ್ಕಾರ, ಥ್ಯಾಂಕ್ ಯು.